ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ. ಈ ಮ್ಯಾಚ್ ತುಂಬ ಹೈ ವೋಲ್ಟೇಜ್ ಮ್ಯಾಚ್ ಆಗಿತ್ತು. ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಬ್ಲ್ಯಾಕಲ್ಲಿ ಕೂಡ ಟಿಕೆಟ್ ಪ್ರೈಸ್ಗಿಂತ ಜಾಸ್ತಿ 10 ಪಟ್ಟು 15 ಪಟ್ಟು ಕೇಳ್ತಾ ಇದ್ರು. ಯಾಕಂದರೆ ಆ ಲೆವೆಲ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಯಾಕೆ ಇಷ್ಟೊಂದು ಡಿಮ್ಯಾಂಡು ಈ ಮ್ಯಾಚ್ಗೆ ಅನ್ನೋದಾದರೆ, ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಅಂದ್ರೇ ಇಬ್ಬರು ಘಟಾನುಘಟಿಗಳು ಆಪೋಸಿಟಾಗಿ ಆಡೋ ಮ್ಯಾಚು. ಯಾರ್ಯಾರು? ಧೋನಿ ವರ್ಸಸ್ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು. ಇನ್ನೊಂದು ಯಾವುದಂದರೆ ಕಾವೇರಿ ಇಶ್ಯೂ. ಈ ಕಾವೇರಿ ಇಶ್ಯೂಯಿಂದ ತಮಿಳ್ನಾಡಿಗೂ ಕರ್ನಾಟಕಕ್ಕೂ ಯಾವ ಲೆವೆಲಿಗೆ ಜಗಳ ಆಗ್ತಾನೆ ಇರುತ್ತೆ ಅಂತ ನೀವೆಲ್ಲ ನೋಡಿದ್ದೀರಾ. ಇದು ಒಂದು ಕಾರಣ ಆಗುತ್ತೆ. ಅದರಲ್ಲೂ ಇದು ಕ್ವಾಲಿಫೈಯಿಂಗ್ ಮ್ಯಾಚ್. ಧೋನಿ ರಿಟೈರ್ಮೆಂಟ್ ತೊಗೊಳ್ಬೋದು ಅಂತ ಇರೋ ಸೀಸನ್ನಲ್ಲಿ, ಅದರಲ್ಲೂ ಚೆಪಾಕ್ ಸ್ಟೇಡಿಯಮಲ್ಲೇ ಫೈನಲ್ ಇಟ್ಟಿದ್ದಾರೆ. ಎಟ್ ಎನಿ ಕಾಸ್ಟ್ ವಿನ್ ಆಗಲೇಬೇಕು ಅಂತ ವೇಟ್ ಮಾಡ್ತಿರೋ ಧೋನಿ ಒಂದು ಕಡೆ ಆದರೆ, 5 ಮ್ಯಾಚು ವಿನ್ ಆಗಿ 16 ವರ್ಷಗಳಿಂದ ಸತತ ಪ್ರಯತ್ನದಿಂದ ಮುಂದೆ ಬಂದಿರೋ ನಮ್ಮ ಆರ್ ಸಿ ಬಿ, ಏನಾರು ಆಗಲಿ ವಿನ್ ಆಗಲೇಬೇಕು, ನಾವು ಕ್ವಾಲಿಫೈ ಆಗಲೇಬೇಕು ಅಂತ ಇರೋ ಆರ್ ಸಿ ಬಿ ಒಂದು ಕಡೆ. ಅದರಲ್ಲೂ ಈ ಥರ ಎಲ್ಲ ಕಮೆಂಟ್ ಮಾಡಿರೋ ಕಮೆಂಟೇಟರ್ಸು, ಆರ್ ಸಿ ಬಿ ಗೆಲ್ಲೋದೇ ಇಲ್ಲ, ಚೆನ್ನೈ ಕ್ವಾಲಿಫೈ ಆಗುತ್ತೆ ಅನ್ನೋ ತುಂಬ ಓವರ್ ಕಾನ್ಫಿಡೆಂಟಲ್ಲಿ ಕಮೆಂಟ್ ಮಾಡಿರೋ ಈ ಕಮೆಂಟೇಟರ್ಸಿಗೆಲ್ಲ ಉತ್ತರ ಕೊಡಬೇಕು ಅಂತ ಇರೋ ನಮ್ಮ ಕೊಹ್ಲಿ ಒಂದು ಕಡೆ. ಈ ಥರ ಎಲ್ಲ ಕಮೆಂಟೇಟರ್ಸು ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ವಿನ್ ಆಗಬೇಕು ಅಂದ್ಕೊಂಡಿರೋ ಧೋನಿ ಒಂದು ಕಡೆ. ವಿರಾಟ್ ಕೊಹ್ಲಿಗೆ ಇನ್ನೊಂದು ಥರ ಪ್ರೆಷರ್ ಏನಂದರೆ, 18 ಅಂದ್ರೇ ವಿರಾಟ್ ಕೊಹ್ಲಿ ಅಂದ್ರೇ 18 ನಂಬರ್. ಆ ಥರ ಇರುವಾಗ 18th ಮೇನೇ ನಡೀತಿರೋ ಮ್ಯಾಚ್ ಅದು. ಅದರಲ್ಲೂ 18 ರನ್ಸಿಂದನೇ ವಿನ್ ಆಗಬೇಕು, ಇಲ್ಲ ಅಂದರೆ 18.1 ಓವರ್ಸಿಗೆ ಮ್ಯಾಚ್ ಮುಗಿಸ್ಬೇಕು ಅಂತ ಇರೋ ಮ್ಯಾಚ್. ಈ ಥರ ಎಲ್ಲ ಇರೋದ್ರಿಂದ ಇದು ಹೈ ಲೆವೆಲ್ ಮ್ಯಾಚ್ ಆಗಿತ್ತು. ಇಷ್ಟೆಲ್ಲ ಇರೋದ್ರಿಂದನೇ ಇಬ್ಬರು ಸೈಡು ತುಂಬಾ ಅಗ್ರೆಷನ್ ಇತ್ತು, ಈ ಮ್ಯಾಚ್ ವಿನ್ ಆಗಲೇಬೇಕು ಅಂತ. ನಿಮಗೆ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿ ಅಂದರೆ ಅಗ್ರೆಷನ್ ಅಂದರೆ ವಿರಾಟ್ ಕೊಹ್ಲಿ ಅವ್ರ ಅಗ್ರೆಷನನ್ನು ತೋರಿಸ್ತಾರೆ. ಅದರಲ್ಲೂ ಇಂಥ ಸಿಚುವೇಶನಲ್ಲಿ ಅವರು ತೋರಿಸ್ಲಿಲ್ಲ ಅಂದರೆ ಅವರು ವಿರಾಟ್ ಕೊಹ್ಲಿ ಅವರೇ ಆಗಿಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತೀವಿ, ಹೌದಾ? ಅವ್ರ ಅಗ್ರೆಷನನ್ನು ವ್ಯಕ್ತಪಡಿಸಿದ್ದಕ್ಕೆ ಅದು ತುಂಬಾ ಕಾಂಟ್ರವರ್ಸಿ ಆಯಿತು. ಅದು ನನ್ನ ಪ್ರಕಾರ ತಪ್ಪು ಅಂತ. ಯಾಕಂದರೆ ಅವ್ರ ಅಗ್ರೆಷನ್ ಅಂದ್ರೇ ವಿರಾಟ್ ಕೊಹ್ಲಿ ಅನ್ನುವಾಗ ಇಂಥ ಮ್ಯಾಚಲ್ಲಿ ಅಗ್ರೆಷನ್ ತೋರಿಸಿಲ್ಲ ಅಂದರೆ ಅದು ಯಾವ ಥರ ನ್ಯಾಯ ಕೊಡುತ್ತೆ ನೀವೇ ಹೇಳಿ, ಹೌದು ತಾನೆ? ಇಂಥ ಮ್ಯಾಚನ್ನು ಆರ್ ಸಿ ಬಿ ಅವರು ವಿನ್ ಆದರು. ವಿನ್ ಆದಮೇಲೆ ಸೆಲೆಬ್ರೇಟ್, ಆಬ್ವಿಯಸ್ಲಿ ಇಂಥ ಮ್ಯಾಚ್ ವಿನ್ ಆಗಿದ್ದಾರೆ ಅಂದರೆ ಸೆಲೆಬ್ರೇಟ್ ತುಂಬಾ ಮಾಡ್ತಾರೆ. ಆ ಥರ ಮಾಡುವಾಗ ಧೋನಿ ಅವ್ರು ಹ್ಯಾಂಡ್ಶೇಕ್ ಮಾಡೋಕ್ಕೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅವರಿಗೆ. ಎಲ್ಲರೂ ಏನು ಹೇಳ್ತಿರೋದು, ಅವ್ರು ವೆಯ್ಟ್ ಮಾಡಿದ್ರು, ಇವರೇ ತುಂಬ ಲೇಟ್ ಆಯಿತು ಅಂತ. ನೋಡಿ, ಅಲ್ಲಿ ಸಿ ಎಸ್ ಕೆ ಪ್ಲೇಯರ್ಸೇ ಇನ್ನೂ ಬಂದಿಲ್ಲ, ಅಷ್ಟು ತನಕನೂ ವೆಯ್ಟ್ ಮಾಡೋಕ್ಕಾಗಿಲ್ಲ. ಅವ್ರು ಇನ್ನೂ ಬರ್ತಾ ಇದ್ದಾರೆ, ಸಿ ಎಸ್ ಕೆ ಪ್ಲೇಯರ್ ಒಬ್ಬರು ಅಷ್ಟು ಬೇಗಲೇ ಹೋಗ್ತಿದ್ದಾರೆ. ಇದು ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ಪ? ನಂಗೆ ಇಲ್ಲಿ ಧೋನಿ ಅವ್ರದ್ದು ಒಂದು ಸ್ವಲ್ಪನೂ ಬಿಹೇವಿಯರ್ ಇಷ್ಟ ಆಗಿಲ್ಲ. ಇದೇ ಏನಾದ್ರು ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ಏನಾದ್ರು ಇದೇ ಥರ ಕಾಣಿಸ್ಕೊಂಡಿದ್ರು ಕೂಡ ಅದು ತುಂಬಾ ವೈರಲ್ ಆಗಿ ತುಂಬಾ ಏನೇನೋ ಆಗ್ತಿತ್ತು. ಬಟ್ ಇಲ್ಲಿ ಧೋನಿ ಮಾಡಿದ್ದು ತಪ್ಪೆ. ಯಾರೇ ಮಾಡಲಿ ಇದು ತಪ್ಪೆ, ಹೌದು ತಾನೆ? ಸೊ ಎಲ್ಲರೂ ತಪ್ಪು ಮಾಡ್ತಾರೆ, ಸಹಜ. ಬಟ್ ತಪ್ಪನ್ನು ನಮ್ಮವರು ನಿಮ್ಮವರು ಅಂತ ಜಡ್ಜ್ ಮಾಡೋಕ್ಕಿಂತ ಮುಂಚೆ ನಾವು ತಪ್ಪು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸರಿ ಮಾಡಿದಾಗ ಸರಿ ಅಂತ ಹೇಳಿ, ಯಾಕಂದರೆ ಅವರಿಗೂ ಅದೊಂಥರ ಅಪ್ರಿಷಿಯೇಷನ್. ಇಲ್ಲ ಅಂದರೆ ಸರಿ ಮಾಡಬೇಕು, ನಾವು ನೀಟಾಗಿರಬೇಕು ಅಂತಲೇ ಬೇರೆಯವ್ರಿಗೆ ಅನಿಸಲ್ಲ. ತಪ್ಪು ಮಾಡಿದಾಗ ತಪ್ಪು ಮಾಡಿದೆ ಅಂತ ಹೇಳಿ, ಯಾಕಂದರೆ ಅವ್ರು ತಪ್ಪು ಮಾಡಿದಾಗಲೂ ಎನ್ಕರೇಜ್ ಮಾಡಿದ್ರೆ ಆ ತಪ್ಪನ್ನು ಪದೇ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ತಪ್ಪು ಅಂತಲೇ ಅನಿಸಲ್ಲ. ಇದು ನನ್ನ ಲಾಸ್ಟ್ ಉದ್ದೇಶ ಆಗಿತ್ತು ಅಷ್ಟೇ. ಇಲ್ಲಿವರೆಗೂ ವಿಡಿಯೋ ನೋಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನನಗನ್ಸೋ ಪ್ರಕಾರ ಧೋನಿ ಅವರು 2023 IPLಲ್ಲೇ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದ್ರೆ, ಅಂದರೆ ಹೋದ ವರ್ಷ ತುಂಬ ಚೆನ್ನಾಗಿರ್ತಿತ್ತು. ಯಾಕಂದರೆ ಅವರು ಸಿ ಎಸ್ ಕೆ ವಿನ್ ಆಗಿತ್ತು ಕೂಡ. ಆಮೇಲೆ ಅವ್ರು ಯಾವುದೇ ಸ್ಟೇಡಿಯಮಿಗೆ ಹೋದರೂ ಎಲ್ಲೋ ಜರ್ಸಿ ಆರ್ಭಟನೆ ತುಂಬ ಜಾಸ್ತಿ ಇತ್ತು. ಸೊ ಅವರು ನನಗೆ ಯಾಕೆ ಈ ಡಿಸಿಷನ್ ತೊಗೊಂಡ್ರು ಅಂತ ಗೊತ್ತಿಲ್ಲ. ಯಾಕಂದರೆ ಅವ್ರು ಹೇಳಿದ ಲಾಸ್ಟಿಗೆ ನಾನು ಚೆಪಾಕಲ್ಲೇ ಲಾಸ್ಟ್ ಮ್ಯಾಚ್ ಆಡಬೇಕು ಅಂತ.
ಬಟ್ ನನಗನ್ಸೋ ಪ್ರಕಾರ ಹೋದ ವರ್ಷ ಅವ್ರದ್ದು ತುಂಬ ಚೆನ್ನಾಗಿತ್ತು. ಇಟ್ಸ್ ಓಕೆ. ನಮಗೇನಂದರೆ ಇವಾಗ RCB ಕ್ವಾಲಿಫೈ ಆಗಿದೆ, RCB ಫೈನಲ್ ವಿನ್ ಆಗಿ ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಸ್ಲೋಗನಿಗೆ ಒಂದು ಅರ್ಥ ಕೊಟ್ಟರೆ ಅದೇ ಖುಷಿ.